ಭಾಳಷ್ಟು ಜನಗಳಿಗೆ ತುಂಬ ಹಣಕಾಸಿನ ಸಮಸ್ಯೆ ಇರುತ್ತೆ. ಏನೋ ಒಂದು ಸಡನ್ನಾಗಿ ಏನೋ ಮನೆಗೆ ಹುಷಾರು ತಪ್ಪುತ್ತೆ, ಅಥವಾ ಇನ್ಯಾರಿಗೂ ದುಡ್ಡು ಕೊಡಬೇಕಾಗಿರುತ್ತೆ, ಇನ್ನೇನೋ ಸಾಮಾನು ಹೊಡೆದೋಗುತ್ತೆ, ಇನ್ನೇನೋ ಟಿ ವಿ ಕೆಟ್ಟೋಗುತ್ತೆ, ಇನ್ನೇನೋ ಫ್ರಿಡ್ಜ್ ಕೆಟ್ಟೋಗುತ್ತೆ, ಇನ್ನೇನೋ ವಾಷಿಂಗ್ ಮಿಷಿನ್ ಕೆಟ್ಟೋಗುತ್ತೆ, ಇನ್ನೇನೋ ಮದುವೆ ಬಂದುಬಿಡುತ್ತೆ, ಮುಯ್ಯಿ ಹಾಕಬೇಕು, ಏನೇನೋ 108 ಸಡನ್ನಾಗಿ ಬಂದುಬಿಡುತ್ತೆ. ನೀವು ದುಡಿತಾ ಇರ್ತಾರೆ, ಹೆಂಗೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ನಾಗಿ ಯಾವುದೋ ಒಂದು ಖರ್ಚು ವೆಚ್ಚ ಬಂದುಬಿಡುತ್ತೆ. ಆ ರೀತಿ ಸಮಸ್ಯೆ ಆದಾಗ ತಕ್ಷಣ ದುಡ್ಡು ಬೇಕಾಗುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ, ಈ ಒಂದು ಗೋಮೂತ್ರದಿಂದ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಹೇಗೋ ಒಂದು ಹಣಕಾಸಿನ ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ, ಹಣ ಹುಟ್ಟುತ್ತೆ. ಹೇಗೆ, ಯಾವುದು ಆ ತಂತ್ರ ಅಂತಂದರೆ, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇ ವಿಷ್ಣುಪತ್ನಿಂಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾಯ್ತಂದರೆ, ಲಿವರ್ ಸಮಸ್ಯೆ ಯಾವುದೇ ರೀತಿಯಂಥ ಲಿವರ್ ಸಮಸ್ಯೆ. ಭಾಳಷ್ಟು ಜನ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಜಾಂಡೀಸ್ ಪ್ರಾಬ್ಲಮ್ ಆಗುತ್ತೆ, ಫ್ಯಾಟಿ ಲಿವರ್ ಇರುತ್ತೆ, ಈ ಥರದ್ದು ಏನೇ ಸಮಸ್ಯೆ ಇದ್ದು ಲಿವರ್ಗೆ ಸಂಬಂಧಪಟ್ಟಿದ್ದು ಸಿಂಪಲಾಗಿ ಒಂದು ಮುದ್ರೆ ಮಾಡಿ ತುಂಬ ಚೆನ್ನಾಗಿ. ಯಾವುದೊಂದು ಶಂಖ ಮುದ್ರೆ ನೋಡಿ, ಕೈಯಲ್ಲಿ ಹೆಂಗೆ ಇಟ್ಕೊಳ್ಳಿ, ಮಧ್ಯೆ ಒಂದು ಗೆರೆ ಇರುತ್ತಲ್ಲ ಅದನ್ನು ತಾಗಿಸಿ ಮಡಿಸಿ ಹೆಬ್ಬೆರಳು ಪ್ಲಸ್ ತೋರ್ಬೇಡು, ಮಿಕ್ಕೆಲ್ಲ ಬೆರಳುಗಳನ್ನ ಮಡಿಸ್ಬೇಕು. ಇದು ಶಂಖ ಮುದ್ರೆ. ಈ ಶಂಖ ಮುದ್ರೆನ 30 ನಿಮಿಷಗಳ ಕಾಲ ಮಾಡಿ. ಏನು ಹೇಳಿ, 30. ಎಂಥ ಲಿವರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿವಾರಣೆ ಮೊದಲ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಮಿಸ್ ಮಾಡದೆ ಇದನ್ನು ಮಾಡಿ. ಇನ್ನು ನೋಡಿ, ನಮ್ಮ ಕಣ್ಣುಗಳು ಒಂದು ಗೋಡೆಯ ಮುಂದೆ ಇರುವಂಥ ವಸ್ತುಗಳನ್ನು ನೋಡ್ಬೋದು, ಆದರೆ ಕಣ್ಣಿನಿಂದ ಅಂದರೆ ಗೋಡೆಯ ಹಿಂದ್ಗಡೆ ಇರುವಂಥದ್ದು ಕಣ್ಣಿಗೆ ಕಾಣಿಸಲ್ಲ. ಆದರೆ ನಮ್ಮ ಒಳ ಮನಸ್ಸಿನಿಂದ ನೋಡಬಹುದು. ಆ ಶಕ್ತಿ ಭಗವಂತ ಕೊಟ್ಟಿರ್ತಾನೆ. ಆಚೆ ಕಡೆ ಏನಿದೆ ಗ್ರಹಿಸುತ್ತೆ. ಹೌದು, ಅದ್ಭುತವಾದಂಥದ್ದು. ನೀವೊಂದು ಟಿಫನ್ ಬಾಕ್ಸಲ್ಲಿ ನೀವೇನು ಅಂತಂದರೆ, ಯಾವುದೊಂದು ವಸ್ತು ಒಂದು ಮೊಟ್ಟೆ ಹಾಕಿರ್ತೀರ ಅಂದ್ಕೊಳ್ಳಿ, ನಿಮ್ಮ ಕೈ ಕೊಡ್ತೀರಾ, ಒಂದು 10 ಜನಕ್ಕೆ 20 ಜನಕ್ಕೆ ಕೊಡಿ, ಅದನ್ನ ಓಪನ್ ಮಾಡೋದು ಹಂಗೆ ಹೇಳಿ ಅಂತ. ಅವ್ರು ಇಡ್ತಾರೆ, ನೋಡ್ತಾರೆ, ಕೆಲವರ ಸ್ಮೆಲ್ ನೋಡಿ ಓ ಇದ್ರಲ್ಲಿ ಮೊಟ್ಟೆ ಇದೆ ಅಂತಂತಾರೆ. 100 ಜನ ಇಂಟರ್ವ್ಯೂ ಮಾಡಿ, 100 ಜನಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿ, ಇನ್ನು ಕೆಲವರು ಅದನ್ನು ಎತ್ತುತ್ತಾರೆ, ಹಿಂಗೆ ಅಂತಿದ್ದಂಗೆ ಗೊತ್ತಾಗೋದು ಓ ಇದು ಮೊಟ್ಟೆನೇ ಇದೆ ಒಳಗಡೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹಿಂಗೆ ಸ್ವಲ್ಪ ಹಿಂಗೆ ಜರುಗಿಸ್ಬಿಟ್ಟು ಇದು ಮೊಟ್ಟೆ ಇದೆ ಅಂದರೆ ಇವ್ರಿಗೆ ಹೇಗೆ ಮೊಟ್ಟೆನೇ ಅಂತ ಹೇಗೆ ಗೊತ್ತಾಗುತ್ತೆ? ಯಾವತ್ತೂ ಇವರು ಡಬ್ಬಿಲಿ ಮೊಟ್ಟೆ ಹಾಕಿರಲ್ಲ, ಮೊಟ್ಟೆ ಹಾಕಿ ಅಲ್ಲಾಡಿಸಿರಲ್ಲ. ಕೆಲವೊಂದಷ್ಟು ಜನ ಮೊಟ್ಟೆ ತಿಂದಿದ್ರು ಅಂಥವ್ರು ಗೊತ್ತಾಯ್ತಲ್ಲ. ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಸೂಕ್ಷ್ಮ ಶರೀರ ಅಂದರೆ ಸಬ್ಕಾನ್ಷಿಯಸ್ ಮೈಂಡು ಅಥವಾ ಒಳ ಮನಸ್ಸು ಆ ಟಿಫನ್ ಬಾಕ್ಸ್ ಒಳಗಡೆ ಇರುವಂತಹ ವಸ್ತುವನ್ನು ನೋಡುತ್ತೆ. ಇದು ಏನೋ ಒಂದು ಊಹೆ ಆ ಊಹೆನೂ ಕೂಡ ನಿಜವಾಗ್ಲೂ ಹೋಗಿ ನೀವು ಕಾಶ್ಮೀರ ಅಂತ ನೀವು ಕಲ್ಪನೆ ಮಾಡ್ಕೋತ ಕಾಶ್ಮೀರಕ್ಕೆ ಈ ಮನಸ್ಸು ಹೋಗುತ್ತೆ. ಯಾವ ರೀತಿ ಫೋನಲ್ಲಿ ನೀವು ಫೋನ್ ಮಾಡ್ತಂದ್ರೆ ಕಾಶ್ಮೀರ ಹಿಮಾಚಲ್ ಪ್ರದೇಶಕ್ಕೆ ಇರುವಂಥ ವ್ಯಕ್ತಿಗೆ ಸಡನ್ನಾಗಿ 1 ಸೆಕೆಂಡಲ್ಲಿ ತಲುಪುತ್ತೆ. ಅದೇ ರೀತಿ ಫೋನಲ್ಲಿ ಮೊಬೈಲ್ ಮಾಡೋದಕ್ಕೆ ತಲುಪುತ್ತೆ. ಅದೇ ರೀತಿ ನಿಮ್ಮ ಮನಸ್ಸು ಅಷ್ಟು ಹೋಗುತ್ತೆ. ಮನುಷ್ಯ ಕಂಡಿಡೋದಕ್ಕೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿಗೆ ಹೋಗುತ್ತೆ. ನೀವು ವಾಟ್ಸಪ್ ಕಾಲ್ ಮಾಡಿ, ಫಾರಿನಲ್ಲಿರೋಂಥ ವ್ಯಕ್ತಿಗಳನ್ನು ನೋಡ್ಬೋದು, 1000 ಮೈಲಿ ದೂರ ಇದೆ ಅಲ್ವಾ. ನೀವು ಹೋಗಬೇಕು ಅಂತಂದರೆ ಕಡಿಮೆಯಿಂದ 17 hours ಫ್ಲೈಟಲ್ಲಿ ಬೇಕು. ಫ್ಲೈಟಲ್ಲಿ ಹೋಗಿ ಅವ್ರ ಮನೆಗೆ ಹೋಗಬೇಕು ಅಂತಂದರೆ ಎಷ್ಟೋ ಟೈಮ್ ತೊಗೊಳುತ್ತೆ. ಆದರೆ ಅದರಲ್ಲಿ ಇದೆ ಅಂತಂದರೆ ಅಂದರೆ ಒಳ ಮನಸ್ಸು ಅಷ್ಟು ವೇಗವಾಗಿದೆ. ಎಲ್ಲವನ್ನು ಅಬ್ಸರ್ವ್ ಮಾಡಬಹುದು, ಎಲ್ಲವನ್ನು ನೋಡಬಹುವಂಥ ಶಕ್ತಿ ಇರುತ್ತೆ. ಆದರೆ ನಾವು ಏನುತ್ತೆ, ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಒಳಗಡೆ ಇರೋದು ಅಬ್ಸರ್ವ್ ಮಾಡೋಕ್ಕೆ ಆಗಲ್ಲ ಬಿಡು ಅಂತ ತಿಳ್ಕೊ. ನಿಮ್ಮ ಶಕ್ತಿಯನ್ನು ನೀವೇ ಬ್ಲ್ಯಾಕ್ ಮಾಡಿಬಿಟ್ಟಿರ್ತೀರ. ಟಿ ವಿ ಒಳಗಡೆ ಏನಿದೆ ಅಂತ ನೋಡ್ಬೋದು, ಒಳಗಡೆ ಯಾವ ಪಾರ್ಟ್ಸ್ ಇದೆ ಸ್ಕ್ರೀನ್ ನೋಡ್ತೀರಾ, ಆದರೆ ಒಳಗಡೆ ಏನೇನಿದೆ ಎಲ್ಲವನ್ನು ಮನಸ್ಸು ಗ್ರಹಿಸುತ್ತೆ, ನೋಡುತ್ತೆ ಅಂತೆಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿದೆ ಅಂತಂದರೆ, ಆ ಒಳ ಮನಸ್ಸನ್ನು ಜಾಗ್ರತೆ ಮಾಡಿಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ಊಹೆ ಮಾಡಿ ಪ್ರತಿಯೊಂದು ಮೊಬೈಲ್ ಹಿಡ್ಕೊಂಡು ಆ ಊಹೆ ಮಾಡೋಂಥದ್ದೇ ಹೊರಟೋಗ್ಬಿಟ್ಟಿದೆ ಶಕ್ತಿ, ಗ್ರಹಣ ಶಕ್ತಿನೇ ಹೊರಟೋಗ್ಬಿಟ್ಟಿದೆ. ಹಾಗೆ ಅದಾಗಬಾರ್ದು ಗೊತ್ತಲ್ಲ. ಸಬ್ಕಾನ್ಷಿಯಸ್ ಲೆವೆಲ್ನ ಮನಸ್ಸನ್ನು ಜಾಗೃತಿ ಮಾಡ್ಕೊಳ್ಳಿ. ನಿಮ್ಮ ಎಂಥ ಸಮಸ್ಯೆನೂ ಕೂಡ ನೀವು ಬಗೆಹರಿಸ್ಕೋಬೋದು. ಒಳಗಡೆ ಇರೋಂಥದ್ದು ವಸ್ತುಗಳು ನೀವು ನೋಡ್ಬೋದು ಅಂದರೆ ನಿಮ್ಗೆ ಮುಗೀತಲ್ಲ, ಎಲ್ಲ ಗೊತ್ತಾಗುತ್ತೆ ಅಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ
ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಯಿಸಿಸ್ ಇದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ, ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಾವು ಸಾಲ ಸೋಲು ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಾವು ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ. ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ, ಇಲ್ಲ ಅಂತ ಹೇಳಬೇಕಾಗುತ್ತೆ. ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ ಅಂತ ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡ್ಕೊಳ್ಳಿ, 11ನೇ ಸರಿ ನಿಮಗೆ ಆ ಮನೇಲಿ ಅದು ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ. ಭಾಳಷ್ಟು ಜನಗಳಿಗೆ ತುಂಬ ಹಣಕಾಸಿನ ಸಮಸ್ಯೆ ಇರುತ್ತೆ. ಏನೋ ಒಂದು ಸಡನ್ನಾಗಿ ಏನೋ ಮನೆಗೆ ಹುಷಾರು ತಪ್ಪುತ್ತೆ, ಅಥವಾ ಇನ್ಯಾರಿಗೂ ದುಡ್ಡು ಕೊಡಬೇಕಾಗಿರುತ್ತೆ, ಇನ್ನೇನೋ ಸಾಮಾನು ಹೊಡೆದೋಗುತ್ತೆ, ಇನ್ನೇನೋ TV ಕೆಟ್ಟೋಗುತ್ತೆ, ಇನ್ನೇನೋ ಫ್ರಿಡ್ಜ್ ಕೆಟ್ಟೋಗುತ್ತೆ, ಇನ್ನೇನೋ ವಾಷಿಂಗ್ ಮಿಷಿನ್ ಕೆಟ್ಟೋಗುತ್ತೆ, ಇನ್ನೇನೋ ಮದುವೆ ಬಂದುಬಿಡುತ್ತೆ, ಮುಯ್ಯಿ ಹಾಕಬೇಕು, ಏನೇನೋ 108 ಸಡನ್ನಾಗಿ ಬಂದುಬಿಡುತ್ತೆ. ನೀವು ದುಡಿತಾ ಇರ್ತಾರೆ, ಹೆಂಗೋ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸಡನ್ನಾಗಿ ಯಾವುದೋ ಒಂದು ಖರ್ಚು ವೆಚ್ಚ ಬಂದುಬಿಡುತ್ತೆ. ಆ ರೀತಿ ಸಮಸ್ಯೆ ಆದಾಗ ತಕ್ಷಣ ದುಡ್ಡು ಬೇಕಾಗುತ್ತೆ. ಅದಕ್ಕೇನು ಮಾಡಬೇಕು ಅಂತಂದರೆ ಈ ಒಂದು ಗೋಮೂತ್ರದಿಂದ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಹೇಗೋ ಒಂದು ಹಣಕಾಸಿನ ಸಮಸ್ಯೆ ಬಗೆಹರಿದೋಗ್ಬಿಡುತ್ತೆ, ಹಣ ಹುಟ್ಟುತ್ತೆ. ಹೇಗೆ, ಯಾವುದು ಆ ತಂತ್ರ ಅಂತಂದರೆ ಏನಿಲ್ಲ, ಒಂದು ಚಿಕ್ಕ ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ. ಈ ಚಿಕ್ಕ ಗಾಜಿನ ಲೋಟವನ್ನು ತೆಗೆದುಕೊಂಡು ಅರಿಶಿಣವನ್ನು ಅದರೊಳಗಡೆ ಹಾಕಿ. ಏನು ಹೇಳಿ, ಅರಿಶಿಣವನ್ನು ಆ ಒಂದು ಗಾಜಿನ ಲೋಟದ ಒಳಗಡೆ ಹಾಕಬೇಕು. ಆಮೇಲೆ ಅದನ್ನು ಮಿಕ್ಸ್ ಮಾಡಿ, ಚಿಕ್ಕೊಂದು ಅರ್ಧ ಲೋಟ ಇದಕ್ಕೆ. ಆಮೇಲೆ ನೀವೇನು ಮಾಡಬೇಕು, ₹1 ಕಾಯಿನನ್ನು ಅದರೊಳಗಡೆ ಹಾಕ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಅದಕ್ಕೆ ಗಂಜಲವನ್ನು ಹಾಕಿ, ಇದನ್ನು ಗಂಜಲವನ್ನು ಹಾಕಿ, ಮತ್ತು ಕಮಲಾಕ್ಷಿ ಬೀಜ 6 ಕಮಲಾಕ್ಷಿ ಬೀಜವನ್ನು, ಅದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ಕೂಡ ಹಾಕಿ, ಮತ್ತು 6 ಕವಡಿ ಹಳದಿ ಕವಡಿಯನ್ನು ಹಾಕಬೇಕು. ಮತ್ತು 1 ಅಥವಾ ದೊಡ್ಡದಿದ್ದರೆ 1 ಗೋಮತಿ ಚಕ್ರ, ಚಿಕ್ಕದಿತ್ತು ಅಂತಂದರೆ 6 ಗೋಮತಿ ಚಕ್ರವನ್ನು ಅದರ ಒಳಗಡೆ ಹಾಕಬೇಕು ಗೊತ್ತಲ್ಲ. ಆಮೇಲೆ 6 ತುಳಸಿ ಎಲೆಯನ್ನು ಅದನ್ನು ತೆಗೆದುಕೊಂಡು ಹಿಂಡಿ ಅದರ ರಸ ಮಾಡಿ ಅದರೊಳಗಡೆ ಹಾಕಬೇಕು. ತುಳಸಿ ಎಲೆನೇ ಹಾಕೋವಾಗಿಲ್ಲ. ಹಾಕ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಇದೆಲ್ಲವನ್ನು ಹಾಕಿ ನೀವು ಅದನ್ನು ಪೂಜೆ ಮಾಡಬೇಕು. ಆ ಲೋಟ, ಗಾಜಿನ ಲೋಟಕ್ಕೆ ಒಂದು ಕುಂಕುಮವನ್ನು ಇಟ್ಟು, ಕುಂಕುಮ ಹಾಕಿ ಅದ್ರ ಮೇಲೆ ಹೂವನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ಗೊತ್ತಲ್ಲ. ಅದ್ರ ಮೇಲೆ ಕೈ ಇಟ್ಟು ಸಂಕಲ್ಪವನ್ನು ಮಾಡ್ಕೊಳ್ಳಿ. ನನಗೆ ಯಾವುದೇ ರೀತಿ ಈ ಥರ ಸಮಸ್ಯೆ ಬಂದ್ಬಿಟ್ಟಿದೆ, ನನಗೆ ದುಡ್ಡು ಒದಗಿ ಬರಲಿ, ಹೆಂಗೋ ನನಗೆ ದುಡ್ಡು ಬಂದ್ಬಿಡಲಿ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಒಂದು ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಅಂದರೆ ಪೂಜೆ ಮಾಡಿ ಅದ್ರ ಮೇಲೆ ಕೈಯಲ್ಲಿ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಕೆಲವೇ 1-2 ದಿನದಲ್ಲಿ ತಕ್ಷಣ ನಿಮಗೆ ಯಾವುದೋ ರೀತಿಯಿಂದ ದುಡ್ಡು ಬರುತ್ತೆ ಗೊತ್ತಲ್ಲ. ಸಂಕಲ್ಪ ಮಾಡಿಬಿಡಿ. ನೆಕ್ಸ್ಟ್ ಡೇ ಏನು ಮಾಡಿ ಅಂತಂದರೆ ಆ ₹1 ಕಾಯಿನನ್ನು ಜೋಬಲ್ಲಿ ಇಟ್ಕೊಳ್ಳಿ. ಮತ್ತು ಮಿಕ್ಕಿದ ಈ ಕವಡೆ ಮತ್ತು ಇದನ್ನೆಲ್ಲ ಇರ್ತಾವಲ್ಲ, ಗೋಮತಿ ಚಕ್ರ, ಅದನ್ನೆಲ್ಲ ಮತ್ತೆ ಉಪಯೋಗಿಸ್ಕೊಳ್ಳಿ. ಅದನ್ನು ತೊಳೆದು ಒಂದು ಕಡೆ ಇಟ್ಕೊಳ್ಳಿ. ಈ ನೀರನ್ನು ಗಿಡಕ್ಕೆ ಹಾಕ್ಬಿಡಿ ಗೊತ್ತಲ್ಲ. ತುಂಬ ಚೆನ್ನಾಗಾಗುತ್ತೆ. ತಕ್ಷಣ ನಿಮ್ಗೆ ಯಾವುದೋ ರೀತಿಯಂಥ ಒಂದು ದುಡ್ಡು ಬರುತ್ತೆ. ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯನ್ನು ನೀವು ಆರಾಧನೆ ಮಾಡಿ, ಲಕ್ಷ್ಮಿಯನ್ನು ಕೇಳ್ಕೊಳ್ಳಿ. ಓಂ ಲಂ ಲಕ್ಷ್ಮಿಯೇ ನಮಃ. ಯಾರಿಗೆ ತಕ್ಷಣಕ್ಕೆ ದುಡ್ಡು ಅವಶ್ಯಕತೆ ಇದೆ, ಏನೋ ಒಂದು ಕಮಿಟ್ಮೆಂಟ್ಗೆ ಅಂತಂದರೆ ನಾನು ಅವ್ರಿಗೆ ವಿಶೇಷ ದಿನದಲ್ಲಿ ನಾನು ಪೂಜೆ ಮಾಡ್ತೀನಿ. ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಇದನ್ನು ಪೂಜೆ ಮಾಡಿ. ನೀವು ಪೂಜೆ ಮಾಡಾದಮೇಲೆ ನೀವು ಓಂ ಲಂ ಲಕ್ಷ್ಮೀ ನಮಃ ಅಂತ ಅಂದ್ಬಿಟ್ಟು
ನನಗೆ ಕಮೆಂಟ್ ಮಾಡಿ ಕಳಿಸಿ, ನಾನು ಆ ಸಂಕಲ್ಪವನ್ನು ಮಾಡ್ತೀನಿ. ಮೊದಲು ನಿಮ್ಮ ಹೆಸರನ್ನು ಕೂಡ ಕಳಿಸಿ, ತಕ್ಷಣ ನಿಮಗೆ ದುಡ್ಡು ಅರೇಂಜ್ ಆಗಲಿ ಅಂತ ಭಗವಂತನಲ್ಲಿ ನಿಮ್ಮ ಪರವಾಗಿ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಹೇಗೋ ನಿಮಗೆ ಆ ಒಂದು ಸಮಯಕ್ಕೆ ದುಡ್ಡು ಬಂದು ನಿಮಗೆ ಕೈಗೆ ಸೇರುತ್ತೆ. ಇಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆಗೆ ಯಂತ್ರ, ಮಂತ್ರ, ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್, ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸಿ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ, ಗೊತ್ತಲ್ಲ. ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೇನ ಮಂಡಿ ನೋವು, ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು. ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದಂಥದ್ದು ಶಿಬಿರ ಮಿಸ್ ಮಾಡದೆ ಬನ್ನಿ, ಗೊತ್ತಲ್ಲ. ಇದು ಮುದ್ರೆ ಹೇಳ್ಕೊಡ್ತೀವಿ. BP, ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೇವಲ 1.5 2 ತಿಂಗಳ ನಾರ್ಮಲ್ ತೆಗಿಸಿ. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. 10 ರಿಂದ 15 ದಿನದಲ್ಲಿ ಅಸ್ತಮ ಅನ್ನೋದು ಕ್ಯೂರ್ ಆಗುತ್ತೆ. 20 ರಿಂದ 21 ದಿನಗಳಲ್ಲಿ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ, ಗೊತ್ತಲ್ಲ. ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ, ಗೊತ್ತಲ್ಲ. 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸ್, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡದೆ ಬನ್ನಿ, ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ, ಗೊತ್ತಲ್ಲ. ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು. ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು, ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ, ಗೊತ್ತಲ್ಲ. ಮತ್ತು ಇನ್ನೊಂದು, ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10 ರಿಂದ 15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನುವಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ, ಅಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ, ಗೊತ್ತಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ, ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ, ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ, ಅದಲ್ಲ. ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ. ಇಷ್ಟು ಹೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳಿದ್ದೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ, ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ ಕಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ, ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ, ಅಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ